ಟಿ5 ಸಂದರ್ಶನದಲ್ಲಿ ತೋರಿಸ್ಕೊಳ್ತಾರೆ. ರಾಮಕೃಷ್ಣ ಹೆಗ್ಡೆ ಅವರನ್ನ ಸಪೋರ್ಟ್ ಮಾಡೋದು. ಅವ್ರ ಅಧಿಕಾರ ಇದ್ದಾಗ ಅವ್ರ ಮನೆಗೆ ಹೋದೆ ನಾನು. ಕಾರಣ ಅವರ ಹಿರಿಯ ಮಗ ತೀರೋದಿಲ್ಲ. ನನಗೆ ಯಾವುದೇ ದ್ವೇಷ ಇಲ್ಲ. ಆ ಎರಡೂ ಸಂದರ್ಭದಲ್ಲಿ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಆಗಲಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ನಾನು ಸಿದ್ಧ ಇದ್ದೇನೆ. 2004ರಿಂದ ಹೊಸ ಆಯಾಮ ಶುರುವಾಗುತ್ತೆ ನಿಮ್ಮ ಬದುಕಿನಲ್ಲಿ ಮತ್ತೆ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ. ಒಂದು ಕಡೆ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಬೇಕೋ ಬೇಡವೋ ಅನ್ನುವಂಥ ಗೊಂದಲದಲ್ಲೇ ದೇವೇಗೌಡರು ಧರಂಸಿಂಗ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ. ಅದಾದ ಬಳಿಕ 2005ರಲ್ಲಿ ಒಂದು ಬೃಹತ್ ಅಹಿಂದ ಸಮಾವೇಶವನ್ನು ಮಾಡ್ತೀರಿ. ದೇವೇಗೌಡರು ನಿಮ್ಮನ್ನು ರಾಜಕೀಯವಾಗಿ ನೀವಿಬ್ಬರು ಜೊತೆ ಆಗಿದ್ದು, ಅವರು ಒಬ್ಬ ಒಕ್ಕಲಿಗ ನಾಯಕರು ಮತ್ತು ನೀವು ಕುರುಬ ಕಮ್ಯುನಿಟಿಯನ್ನು ಅವರಿಗೆ ಒಂದು ಸಪೋರ್ಟ್ ಆಗಿ ನೀಡಬಹುದು ಅಂತ. ಆದರೆ ಯಾಕೆ ಅವತ್ತು ಮಾಡಬೇಕಾಗಿರುವಂತಹ ಅಹಿಂದ ಸಮಾವೇಶಕ್ಕೆ ದೇವೇಗೌಡರು ಮತ್ತು ನಿಮ್ಮ ಮಧ್ಯೆ ಯಾಕೆ ಅಷ್ಟೊಂದು ಜಗಳ ಆಗೋದು? ಜಗಳ ಏನಿಲ್ಲ. ನಾನು ಅಹಿಂದ ಸಂಘಟನೆ ಮಾಡೋಕ್ಕೆ ಪ್ರಾರಂಭ ಮಾಡಿದೆ 2004 ಆದಮೇಲೆ. ಅಹಿಂದ ವರ್ಗ ಸಂಘಟನೆ ಮಾಡಬೇಕು, ಅವರಿಗೆ ಸೋಷಿಯಲ್ ಜಸ್ಟಿಸ್ ಸಿಗಬೇಕು, ಸಾಮಾಜಿಕ ನ್ಯಾಯ ಸಿಗಬೇಕು. ನಾನು ಹುಬ್ಬಳ್ಳಿನಲ್ಲಿ ಒಂದು ಸಮಾವೇಶ ಏರ್ಪಾಡು ಮಾಡಿದ್ದೆ. ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್ ಇರ್ಬೋದು, ಧರ್ಮಸಿಂಗ್ ಚೀಫ್ ಮಿನಿಸ್ಟರ್ ಇರ್ಬೋದು. ದೇವೇಗೌಡರು ಅದನ್ನು ಮಾಡಬೇಡ, ಮುಂದಕ್ಕೆ ಹಾಕು ಅಂತ ಹೇಳಿದ್ರು. ನಾನು ನೋ, ಈಗಾಗಲೇ ಎಲ್ಲ ಅರೇಂಜ್ಮೆಂಟ್ ಆಗಿಬಿಟ್ಟಿದೆ, ಈಗ ಹೋಗೋಕ್ಕಾಗಲ್ಲ ಅಂತ. ಆಗ ನಾನು ಅದನ್ನು ಅಹಿಂದ ಸಮಾವೇಶ ಮಾಡಿದೆ. ಅದು ಇಟ್ ವಾಸ್ ಎ ಮೋಸ್ಟ್ ಸಕ್ಸಸ್ಫುಲ್, ಹಿಸ್ಟ್ರಿಯಲ್ಲಿ ದಾಖಲಾಗುವಂಥ ಮೋಸ್ಟ್ ಸಕ್ಸಸ್ಫುಲ್ ರ್ಯಾಲಿ ಅಹಿಂದ ಅಂತ. ಒಂದು 2-3 ಲಕ್ಷ ಜನ ಸೇರಿದ್ರು ಅಲ್ಲಿ ಹುಬ್ಬಳ್ಳಿನಲ್ಲಿ. ಅದಾದಮೇಲೆ ದೇವೇಗೌಡರು ಈ ಥಾಟ್ ನನ್ನ ಮಾತು ಕೇಳಲಿಲ್ಲ ಅಂಥೇಳಿ, ಅವ್ರ ಮಾತು ಕೇಳಲಿಲ್ಲ ನಾನು ಅಂತ ನಿಲ್ಲಿಸ್ಲಿಲ್ಲ, ಅದನ್ನು ಮಾಡಲಿಲ್ಲ. ಅದಕ್ಕೆ ಕಾಂಗ್ರೆಸ್ ಲೀಡರ್ಗಳೆಲ್ಲ ಬಂದಿದ್ರು, ಕೆಲವರು ಜಾಲಪ್ಪ ಅವರೆಲ್ಲ ಬಂದಿದ್ರು, ಬೊಮ್ಮಾಯಿ ಮಗ ಬಂದಿದ್ರು, ಬಸವರಾಜ ಬೊಮ್ಮಾಯಿ ಮಗ ಬಂದಿದ್ರು. ಇದು ಅವರಿಗೆ ಬಹುಶಃ ನನ್ನ ಮಾತು ಕೇಳಲಿಲ್ಲ ಅಂಥೇಳಿ ನನ್ನ ಪಕ್ಷದಿಂದ ತೆಗೆದಾಕ್ಬಿಟ್ರು. JDS ಪಕ್ಷದಿಂದ ನನ್ನನ್ನು ಎಕ್ಸ್ಪೆಲ್ ಮಾಡೋದು. ಮತ್ತು ಧರ್ಮಸಿಂಗ್ ನನ್ನನ್ನು ಡಿಸ್ಮಿಸ್ ಮಾಡಿಬಿಟ್ರು ಫ್ರಮ್ ದ ಕ್ಯಾಬಿನೆಟ್. ಕೇವಲ ಅವ್ರ ಮಾತು ಕೇಳಲಿಲ್ಲ ಅಂತ ಪಕ್ಷದಿಂದ ಎಕ್ಸ್ಪೆಲ್ ಮಾಡುವಂಥ ಸಂಬಂಧನ ನಿಮ್ದು? ಗೊತ್ತಿಲ್ಲ ಅವ್ರಿಗೆ ಯಾವ ಥರ ಕ್ಯಾಲ್ಕುಲೇಷನ್ ಪೊಲಿಟಿಕಲ್ ಅಸೆಸ್ಮೆಂಟ್ ಮಾಡಿದ್ರು ಗೊತ್ತಿಲ್ಲ ನನಗೆ. ಬಟ್ ನನಗೆ ಹೇಳಿದ್ದರು ಅವರು ಮಾಡಬೇಡ, ನಿಲ್ಲಿಸ್ಬಿಡು ಅಂತ ಹೇಳಿದ್ರು. ನಾನು ಇಲ್ಲೆಲ್ಲ ಈಗಾಗಲೇ ಪ್ರಿಪ್ರೇಷನ್ ಎಲ್ಲ ಆಗ್ಬಿಟ್ಟಿದೆ, ಐ ಕಾಂಟ್ ಸ್ಟಾಪ್ ಇಟ್. ಬಟ್ ಇಟ್ ಇಸ್ ನಾಟ್ ಅಗೇನ್ಸ್ಟ್ ದಿ ಗೌರ್ಮೆಂಟ್ ಆರ್ ಅಗೇನ್ಸ್ಟ್ ದಿ ಜನತಾದಳ. ಇಟ್ಸ್ ಓನ್ಲಿ ಇವ್ರನ್ನೆಲ್ಲ ಆರ್ಗನೈಸ್ ಮಾಡ್ತಾಯಿದ್ದೀನಿ ಅಷ್ಟೇ ಅಂತ. ಅದು ಅವರಿಗೆ ಬಹುಶಃ ಏನೇನು ಲೆಕ್ಕಾಚಾರ ಹಾಕಿದ್ರು ಗೊತ್ತಿಲ್ಲ ನನಗೆ. ಎಸ್, ಎಕ್ಸ್ಪೆಲ್ಡ್ ಮೀ ಫ್ರಮ್ ದಿ ಪಾರ್ಟಿ ಆ್ಯಂಡ್ ಆಲ್ಸೋ ಐ ಆಮ್ ಡಿಸ್ಮಿಸ್ಡ್ ಫ್ರಮ್ ದಿ ಕ್ಯಾಬಿನೆಟ್. ಟಿ5 ಸಂದರ್ಶನದಲ್ಲಿ ತೋರಿಸ್ಕೊಳ್ತಾರೆ. ರಾಮಕೃಷ್ಣ ಹೆಗ್ಡೆ ಅವರನ್ನ ಸಪೋರ್ಟ್ ಮಾಡೋದು.